ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಪ್ಟೋ ವರ್ಲ್ಡ್ ಕನ್ನಡ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಕನ್ನಡಿಗರಿಗೋಸ್ಕರ ನಾನೆಲ್ಲ ಕಂಟೆಂಟ್ಗಳು ಕ್ರಿಪ್ಟೋ ಬಗ್ಗೆ ಉಚಿತವಾಗಿ ಫ್ರೀ ಯಾವ್ಯಾವ ಇರ್ತಾವೋ ಅದ್ರ ಬಗ್ಗೆ ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನಂತಂದರೆ, ನಮಗೆ ಎಷ್ಟು ಐ ಟಿ ಎಲ್ ಇದ್ದರೆ ಎಷ್ಟು ಐ ಟಿ ಎಲ್ ಬರ್ತವೆ, ಎಷ್ಟು ಐ ಟಿ ಎಲ್ಗೆ ಎಷ್ಟು ಪ್ರೈಸ್ ಇರ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ನಿಮಗೆ ಎಷ್ಟು ನಿಮ್ಮ ಹತ್ರ ಐ ಟಿ ಎಲ್ ಕಾಯಿನ್ ಇರ್ತಾವೋ ಎಷ್ಟು ಬರ್ಬೋದು ಅನ್ನೋದನ್ನು ನೀವೇ ಒಂದು ಅಂದಾಜು ಮಾಡ್ಕೋಬೋದು. ಹಾಗಾಗಿ ಇವಾಗ ಯಾವ ರೀತಿ ಮತ್ತು ಏನು ಐ ಟಿ ಎಲ್ ಪ್ರೈಸ್ ಎಷ್ಟಿರುತ್ತೆ ಅದು ಕನ್ಫರ್ಮ್ ಬಂದುಬಿಟ್ಟಿದೆ, ಅದು ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಮಿಸ್ ಮಾಡಬೇಡಿ, ಎಲ್ಲರೂ ಮೈನಿಂಗು ಮಾಡಿ, ಇದನ್ನು ಮಿಸ್ ಮಾಡಬೇಡಿ. ಹಾಗಾಗಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ವೋ ಅಂಥವರು ತಕ್ಷಣವೇ ಜಾಯಿನ್ ಆಗಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಡ್ತೀನಿ, ರೆಫರ್ ಕೋಡ್ ಕೊಡ್ತೀನಿ, ಮತ್ತು ವಾಟ್ಸಪ್ ಲಿಂಕ್ ಪಿನ್ ಮಾಡ್ತೀನಿ. ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ವೋ ವಾಟ್ಸಪ್ ಬಂದು ಜಾಯಿನ್ ಆಗಿ. ಅಲ್ಲಿ ಎಲ್ಲ ನಿಮಗೇನು ಹೊಸ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ಎಲ್ಲ ಜಾಯಿನ್ ಆಗಿ ಫ್ರೆಂಡ್ಸ್. ಓಕೆ, ಬನ್ನಿ ಇವಾಗ ಟಾಪಿಕ್ಕು. ಇದು ಏನು ಇದ್ರ ಬಗ್ಗೆ ನಾವು ವಿಶೇಷವಾಗಿ ಏನು ತಿಳಿಸ್ಕೊಡ್ತೀನಿ ನಿಮಗೆ. ಪ್ರೈಸ್ ಎಷ್ಟು, ಮತ್ತು ಐ ಟಿ ಎಲ್ ಜಿ ವೆರಿಫೈ ಆಗಬೇಕು, ವೆರಿಫೈ ಐ ಟಿ ಎಲ್ಜಿಂದ ಐ ಟಿ ಎಲ್ ಎಷ್ಟು ಬರ್ತವೆ, ಮತ್ತು ಸ್ಟೇಕ್ ಮಾಡಬೇಕಾ, ನಾವು ಸ್ಟಾರ್ಟಿಂಗೇ ಎಷ್ಟು ಅಮೌಂಟ್ ಬರ್ಬೋದು ನಮಗೆ ಅನ್ನೋದನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ತಿಳಿಸ್ಕೊಡ್ತೀನಿ. ನೋಡಿ, ಇನ್ಸ್ಟಿಟ್ಯೂಷನ್ ಏರಿಯಾ ಅಕ್ಯುಮುಲೇಟಿಂಗ್ ಐ ಟಿ ಎಲ್ ಫಾರ್ ದ ಲಾಂಗ್ ಟರ್ಮ್. ಇದು ಪ್ರಾಜೆಕ್ಟ್ ಅನ್ನೋದು ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮು. ಹಾಗಾಗಿ ಎಲ್ಲರೂ ಅದನ್ನು ಮನಸ್ಸಲ್ಲಿಟ್ಕೊಂಡು ಸ್ಟಾರ್ಟಿಂಗೇ ನಮಗೇನೋ ಲಕ್ಷಾಧಿಕಾರಿ ಆಗಿಬಿಡಬೇಕು, ಕೋಟ್ಯಾಧಿಕಾರಿ ಆಗಬೇಕು ಅಂದರೆ ಆಗಲ್ಲ. ಲಾಂಗ್ ಟರ್ಮಲ್ಲಿ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. BNB ಕಾಯಿನ್ನು ಇತ್ತು, ಅದು 2017ರಲ್ಲಿ ಲಾಂಚ್ ಆಗಿತ್ತು. BNB ಬೈನಾನ್ಸ್ ಕಾಯಿನ್ ಅದು ಕೇವಲ 9 ರೂಪಾಯಿ 8 ರೂಪಾಯಿ ಇತ್ತು 2017ರಲ್ಲಿ. ಬಟ್ ಪ್ರೆಸೆಂಟ್ ಇವಾಗ ಅದರ ಬೆಲೆ 1 ಲಕ್ಷ ಇದೆ. ಮತ್ತು ಅದೇ ಎಕ್ಸ್ಚೇಂಜು ಬೈನಾನ್ಸ್ ಅವ್ರ ಎಕ್ಸ್ಚೇಂಜ್, ಅದು ಬೈನಾನ್ಸ್ ಅವರ ಕಾಯಿನ್ನು. ಮತ್ತು OKX ಅಂತ ಇದೆ, ಅದ್ರದ್ದು OKX ಒಂದು ವ್ಯಾಲೆಟ್ ಇದೆ, ಅದ್ರದ್ದೊಂದು ಕಾಯಿನ್ ಇದೆ OKB ಅಂತ. ಅದು ಇವತ್ತು $200 ಇದೆ, 20,000. ಹಾಗಾಗಿ ನಮ್ಮದು ವ್ಯಾಲೆಟ್ ಇದೆ, ಎಕ್ಸ್ಚೇಂಜು ಇದೆ. ಏನು ITLX ವ್ಯಾಲೆಟ್ಟು ಪ್ಲಸ್ ಎಕ್ಸ್ಚೇಂಜ್ ಇದೆ. ಹಾಗಾಗಿ ನಮ್ಮದು ಒಂದು 3 ವರ್ಷ 4 ವರ್ಷ ಆದಮೇಲೆ ಖಂಡಿತ 10,000ರಿಂದ 20,000 ಹೋಗುತ್ತೆ. ಯಾರು ಇದನ್ನು ಮಿಸ್ ಮಾಡ್ಕೋಬೇಡಿ. ಈಗ ನೋಡಿ, ಎಕ್ಸಾಂಪಲ್ಲು ನಮಗೆ ಅವ್ರು ಕೊಟ್ಬಿಟ್ಟಿದ್ದಾರೆ, ಏನಂತ ಡಿಸೆಂಬರ್ 29ಕ್ಕೆ ಕೊಟ್ಟಿದ್ದಾರೆ. ನಾನು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟಾಗಿತ್ತು, ಹಾಗಾಗಿ ಯಾರೂ ಬೇಜಾರಾಗಬೇಡಿ. ನನಗೂ ಸ್ವಲ್ಪ ಕಾರ್ಯಗಳು ನಿಮಿತ್ತ ನಾನು ಹೊರಗಡೆ ಎಲ್ಲ ಅಡ್ಡಾಡ್ತಿರ್ತೀನಿ. ಹಾಗಾಗಿ ಈಗ $1ರಿಂದ $3ವರೆಗೂ ಲೀಸ್ಟ್ ಆಗುತ್ತೆ. ಇದು 100% ಫಿಕ್ಸ್. ಇದು ಅದು ಏನು $1ರಿಂದ $3 ಕೊಟ್ಟಿದ್ದಾರೋ ಇದು 100% ಫಿಕ್ಸು. ಅದು ITL ಕಾಯಿನ್ ಬರೋದು, ITLG ಎಲ್ಲ. ITLG ಕಾಯಿನ್ನು ನಿಮಗೆ ITL ಎಷ್ಟು ಪ್ರೈಸ್ ಲಿಸ್ಟ್ ಆಗುತ್ತೋ, $1 ಲಿಸ್ಟ್ ಆದರೆ ITLG ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ. ಇದು 100% $1ರಿಂದ $3, ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ 290 ರೂಪಾಯಿ, 270 ರೂಪಾಯಿ ಈ ಥರ ಫಿಕ್ಸು ರೇಟು. ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟು ಕೊಡ್ತಾರೆ, ಎಷ್ಟು ಸ್ಟಾರ್ಟಿಂಗಲ್ಲಿ ಎಷ್ಟು ನೀವು ಡ್ರಾ ಮಾಡ್ಕೋಬೋದು ಸೇಲ್ ಮಾಡಿಕೊಂಡು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆ, ಇದು ಪ್ರೈಸ್ ಬಗ್ಗೆ. ಮತ್ತು ನಿಮ್ಮ ಹತ್ರ ಎಷ್ಟು ವೆರಿಫೈ ITLG ಇದ್ದರೆ ಎಷ್ಟು ITL ಬರ್ತವೆ ಅನ್ನೋದನ್ನು ಇವಾಗ ಮತ್ತೆ ತಿಳಿಸ್ಕೊಡ್ತೀನಿ. ಬನ್ನಿ, ನಿಮಗೆ ಇದು ಎಕ್ಸಾಂಪಲ್ಲು ತಿಳಿಸ್ಕೊಡ್ತಾಯಿದ್ದೀನಿ. ಅದು ವೆರಿಫೈ ITLG ಆಗಿರಬೇಕು. ವೆರಿಫೈ ITLG ಎಷ್ಟು ಪ್ರೈಸ್ ಇರ್ಬೋದು, ITL ಎಷ್ಟು ಬರ್ತವೆ, ವೆರಿಫೈ ITLG ಕಾಯಿನ್ ನಿಮ್ಮ ಹತ್ರ ಇದ್ದರೆ ನಿಮ್ಗೆ ಎಷ್ಟು ವೆರಿಫೈ ITLG ಇದ್ದರೆ ಎಷ್ಟು ITL ಬರ್ತವೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಲು ನನ್ನ ಹತ್ರ ಎಕ್ಸಾಂಪಲ್ ಹೇಳ್ತಾರೆ, ಇದು ರೇಷಿಯೋ ಪ್ರಕಾರ ರೇಷಿಯೋಗಳು ಕೊಟ್ಬಿಟ್ಟಿದ್ದಾರೆ ಅವರು. ಎಕ್ಸಾಂಪಲ್ಲು ನಿಮ್ಮ ಹತ್ರ ಒಂದು 50,000 ಇಂಟು 0.05 ರೇಷಿಯೋ, ಅಂದರೆ ಅವರು ಹೇಳ್ತಿರೋದು 50,000 ಕಾಯಿನ್ ಇದ್ದರೆ ನಿಮಗೆ ಬರೋದು ITL 2,500. ಇದರಲ್ಲಿ ಸ್ಟಾರ್ಟಿಂಗ್ ನೀವು ಎಷ್ಟು ಮಾಡ್ಕೋಬೇಕಂತಂದರೆ 25% ಅಂತ ಹೇಳಿದ್ದಾರೆ, ಅಂದರೆ 25% ಅಂತ ಹೇಳಿದ್ದಾರೆ. ಇವಾಗ 2,500 ಕಾಯಿನ್ಸು ITL ನಿಮ್ಗೆ ಸ್ಟಾರ್ಟಿಂಗು ಇರ್ತವೆ ನಿಮ್ಮ ಹತ್ರ. ಏನು ಸ್ಟೇಕ್ ಮಾಡಿದರೆ ITLG ಸ್ಟೇಕ್ ಮಾಡಿದ್ರೆ ಡಿವೈಡ್ ಬೈ 4, ಅಂದರೆ
625 625 ಕಾಯಿನ್ಸು ನಿಮ್ಮ ಹತ್ರ ಇದ್ದರೆ 625 ಇಷ್ಟು ಡ್ರಾ ಮಾಡ್ಬೋದು. ಕಾಯಿನ್ಸು ITL ಕಾಯಿನ್ ಡ್ರಾ ಮಾಡ್ಕೋಬೋದು. ಇಂಟು ಅಮೌಂಟ್ ಎಷ್ಟು 90 ರೂಪಾಯಿ ಹಾಕಿದ್ರು ನಿಮಗೆ 56,250 ರೂಪಾಯಿ ಬರುತ್ತೆ. ಇದು ನೀವೇ ಮಾಡ್ಕೊಳ್ಳಿ. ಯಾವ ರೀತಿ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ ಈ ವಿಡಿಯೋದಲ್ಲಿ, ಆ ರೀತಿ ನಿಮ್ಮ ಹತ್ರ ಎಷ್ಟು ಕಾಯಿನ್ ಇದ್ದರೆ ಅಷ್ಟಕ್ಕೆ 0.05 ರೇಷಿಯೋ ಪ್ರಕಾರ ಮಾಡಿಕೊಂಡು ನಿಮ್ಗೆ ಎಷ್ಟು ಬರ್ಬೋದು ಅನ್ನೋದನ್ನು ನೀವೇ ಅಂದಾಜು ಮಾಡ್ಕೋಬೋದು. ಇನ್ನೂ ಒಂದು ವಿಚಾರ, ನಿಮ್ಮ ಹತ್ರ ನೀವು ಏನು ಸ್ಟೇಕ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಷ್ಟು ಬರ್ಬೋದು. 10,000 ಇದ್ದರೆ ನಿಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವೇ ಎಲ್ಲ ಇದು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ITLG ಕೂಡ ಇದು ಡ್ಯುಯಲ್ ಟೋಕನ್ ಎಕನಾಮಿಕ್ಸ್ ಇದು. ಹಾಗಾಗಿ 2 ಕಾಯಿನು ನಾವು ದುಡ್ಡು ತಗೋಬೋದು. ITL ಕಾಯಿನ್ನು $1ಗೆ ಲೀಸ್ಟ್ ಆದರೆ ನನಗೆ ತಿಳಿದ ಮಟ್ಟಕ್ಕೆ ನನಗೆ ಇನ್ಫಾರ್ಮೇಷನ್ ಇದೆ, ಹಾಗಾಗಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ. 4 ರೂಪಾಯಿಗೆ ಒಂದು ITLG ಕಾಯಿನ್ನು ಸೇಲ್ ಆಗುತ್ತೆ. ಅದೇ $2ಗೆ ಏನಾದರೂ ಲೀಸ್ಟ್ ಆದರೆ 8 ರೂಪಾಯಿ ಇರುತ್ತೆ ಒಂದು ITLG. ಅದೇ $3ಗೆ ಏನಾದರೂ ಲೀಸ್ಟ್ ಆದರೆ 12 ರೂಪಾಯಿ ಇರುತ್ತೆ ಒಂದು ITLG ಕಾಯಿನ್ನು. ಹಾಗಾಗಿ ನೀವು ಇದನ್ನು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಅರ್ನಿಂಗ್ ಮಾಡ್ಕೊಳ್ಳಿ. ನಾನು ಕ್ಯಾಲ್ಕುಲೇಟ್ರಲ್ಲಿ ಯಾವ ರೀತಿ ನೀವು ತೋರಿಸಿದ್ನೋ ಆ ರೀತಿ ನೀವು ಹೋಗಿ ನಿಮ್ಮ ಹತ್ರ ಎಷ್ಟು ಕಾಯಿನ್ ಇದ್ದಾವೋ ಅಷ್ಟನ್ನು ನೀವು 0.05 ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬರ್ಬೋದು ಅನ್ನೋದನ್ನು ಅಲ್ಲೇ ಗೊತ್ತಾಗುತ್ತೆ. ಬಟ್ ಇದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನು ಕೆಲವೇ ದಿನಗಳಲ್ಲಿ ಖಂಡಿತ ಮಾರ್ಚ್ ಆರ್ ಏಪ್ರಿಲಲ್ಲಿ ಲೀಸ್ಟ್ ಆಗುತ್ತೆ. ಇದು 100% ಇನ್ನು P2P ಟ್ರಾನ್ಸಾಕ್ಷನ್ ಬರುತ್ತೆ. ಅಂದರೆ ನಾವು ITLG ವೆರಿಫೈ ಆಗ್ತಾವಲ್ಲ, ಅವು ಬೇಕಾದ್ರೆ ನೀವು ನನ್ನ ಹತ್ರ ಕೊಡ್ಕೋಬೋದು, ನಾನು ನಿಮಗೆ ಮಾರ್ಬೋದು. ಆ ಥರ ಆಪ್ಷನ್ ಬರುತ್ತೆ. ಆವಾಗ ನಾನು ಯಾವ ರೀತಿ ನಿಮಗೆ ಮಾರ್ಕೊಡ್ಬೇಕು, ಇಲ್ಲಾಂದರೆ ಯಾರನ್ನ ಕೊಡಂಗಿದ್ರೆ ITLG ಕಾಯಿನ್ ವೆರಿಫೈ ITLG ಕಾಯಿನ್ನು ಅವ್ರು ನಾನು ಸೇಲ್ ಮಾಡಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇದನ್ನು ಗಮನದಲ್ಲಿಟ್ಕೊಂಡು ಎಲ್ಲರೂ ಮೈನಿಂಗ್ ಮಾಡ್ಕೊಳ್ಳಿ. ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ, ನಮ್ಮ ಮಾತು ಕೇಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.